ಸ್ಟ್ಯಾಂಡ್ ತೆಗೆದಲ್ಲೇ ಗಾಡಿ ಆನ್ ಮಾಡ್ಕೊಂಡಿದ್ದಾರೆ ಸೈಡು. ಅಮ್ಮಮ್ಮನ ಕರ್ಕೊಯ್ತೀಯಾ ನೀನು? ಅವನಿಗೆ ಸಿಗ್ಬಾರ್ದು ಅಂತ ಹೋಗ್ತಿದ್ಯಾ? ನಮ್ಮ ಅಕ್ಕನ ಕನ್ಯಾಗ ಆನ್ ಮಾಡ್ಬಿಟ್ಟಿದೆ. ಹಾಯ್ ಹಲೋ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನು ಕೂಡ ಸೂಪವಾಗಿದ್ದೀನಿ. ಇವತ್ತು ನಮ್ಮ ಜರ್ನಿ ನಮ್ಮ ಊರಿಗೆ ಅಂದರೆ ನನ್ನ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಸೊ ಪೂಜೆ ಇದೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನಮ್ಮ ಜರ್ನಿ ಅಂತೂ ತುಂಬ ಮಾರ್ವಲೆಸ್ ಆಗಿತ್ತು ಇವತ್ತಿನ ಜರ್ನಿ. ನೀವು ನೋಡ್ತಾ ಇದ್ರೆ ಗೊತ್ತಾಗತ್ತೆ. ತುಂಬ ಹೋಗ್ತಾ ಹೋಗ್ತಾ ತಮಾಷೆ ಖುಷಿ ಇದ್ದರೆ ಎಷ್ಟು ಜರ್ನಿ ಮೂಡ್ ಹೋಗೋದೇ ಗೊತ್ತಾಗಲ್ಲ ಅಂತ ಹೇಳ್ಬೋದು. ಬಟ್ ನಮ್ಮ ಹುಡುಗ ಏನು ಮಾಡ್ತಿದ್ದ ನನ್ನ ತಮ್ಮ ಅಂತ ಅಂದರೆ ಒಬ್ರನ್ನಂದರೆ ಕಾರ್ ಒಂದು ಹೋಗ್ತಾಯಿತ್ತು. ನಾನು ಆ ಕಾರ್ ತುಂಬ ಇಷ್ಟ ಆಯಿತು ನನಗೆ. ಆ ಕಾರ್ ಹೆಸರು ಮರ್ತೋಯ್ತು ಅಂತಲೇ ಹೇಳ್ಬೋದು. ಬಟ್ ಆ ಕಾರನ್ನು ಚೇಸ್ ಮಾಡೋಕ್ಕೋಸ್ಕರ ಹೋಗ್ತಾನೆ ಅವನಂತೂ ಎವಿ ಫಾಸ್ಟ್ ಇದ್ದ. ಇವನಿಗೆ ಸ್ವಲ್ಪ ಸ್ಪೀಡ್ ಕಮ್ಮಿ ಮಾಡಂತ ಮೊದಲೇ ಹೇಳಿದ್ದೆ ನಾನು. ಎವಿ ಫಾಸ್ಟ್ ಇದ್ದರೆ ಕಷ್ಟ ಅಂತ ಹೇಳ್ಬಿಟ್ಟು ಟೋಲ್ ಹತ್ರ ಇವನು ಹೋಗಿ ಅವನದು ಹೋಗಿ ಅವನಷ್ಟರೊಳಗೆ ಎಷ್ಟು 1 ಕಿಲೋಮೀಟ್ರ್ ಮುಂದೆ ಹೋಗಿರ್ತಾನೆ. ಇವಾಗ ನೋಡು ಎಲ್ಲದು ಹೋಗಪ್ಪ ಅತ್ಲಾಗಿ ಕಟ್ಟಾಗಿ ನಿಲ್ಸು ಒಂಚೂರು ಮುಂದಕ್ಕೆ. ಎಲ್ಲೋ ಕಾಣಿಸ್ತಲ್ಲನು. ಪರವಾಗಿಲ್ಲ ಆರಾಮಾಗಿ ಹೋಗು, ಏನು ಟೆನ್ಷನ್ ತಗೋಬೇಡ. ಅವನಲ್ಲಿ ಸಿಗ್ನಲ್ ಅದು ನಂಗೆ ಚೆನ್ನಾಗಿ ಗೊತ್ತು. ಅವ್ನು ಪಾಸ್ ಆಯ್ತಾನೆ ಅಂತ ನಾನು ಹೇಳ್ದೆ ತಾನೆ. ಪಾಸ್ ಆಯ್ತಾನೆ, ವಿತೌಟ್ ಮಿಸ್ ಪಾಸ್ ಆಯ್ತಾನೆ ಕಡೆ ಅಂತ. ಇನ್ನು ಆ ಕಾರ್ ಚೇಸ್ ಮಾಡೋದೇ ಒಂದು ಖುಷಿಯಾಗಿತ್ತು ಅಂತಲೇ ಹೇಳ್ಬೋದು. ಬಟ್ ಆದರೆ ನಾವು ತುಂಬ ಸ್ಲೋ ಆಗಿದ್ವಿ. ಕಾರೆಲ್ಲ ಹಿಂಗೂ ಹಿಂಗೂ ಆ ಕಾರು ಸ್ವಲ್ಪ ಏನೋ ರೀಸನ್ ಜಾಗ ಬಿಡಲಿಲ್ಲ ಅಂತನೋ ದಾರಿ ಬಿಡಲಿಲ್ಲ ಅಂತನೋ ಸ್ಲೋ ಆಯಿತು. ಸೊ ನಾವು ಸ್ವಲ್ಪ ಅವ್ರ ಹತ್ರ ಹೋದ್ವಿ ಅಂತಲೇ ಹೇಳ್ಬೋದು. ನಾನು ಆ ಕಾರ್ನೇ ವೀಡಿಯೋ ಮಾಡ್ತಾ ಇದ್ದೆ. ಏನಕ್ಕೆ ಅಂತ ಆ ಕಾರ್ ಏನೋ ಒಂಥರ ಚೆನ್ನಾಗಿತ್ತು, ತುಂಬ ಆಸಮಾಗಿತ್ತು. ಆ ಕಾರ್ ವೀಡಿಯೋ ಮಾಡಬೇಕಾದ್ರೆ ಆ ಪರ್ಸನ್ ನನ್ನನ್ನೇ ಗುರಾಯಿಸ್ತಿದ್ದ ಅಂತಲೇ ಹೇಳ್ಬೋದು. ನಾವು ಊರಿಗೆ ಬಂದ ತಕ್ಷಣವೇ ತಾವರೆಕೆರೆ ಮಾರಮ್ಮ ದೇವಿಗೆ ಹೋಗ್ತೀವಿ. ಪ್ರತಿ ಸರಿನೂ ಮುಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಬರೋದು ಪದ್ಧತಿ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ವರ್ಷಕ್ಕೊಂದು ಸರಿನೇ ತಾಯಿಗೆ ಪೂಜೆ ಮಾಡಿಸೋದು. ಇದು ಫೇಮಸ್, ತುಂಬ ದೊಡ್ಡ ಫೇಮಸ್ ದೇವಸ್ಥಾನ ಅಂತಲೇ ಹೇಳ್ಬೋದು. ಇಲ್ಲಿ ತುಂಬ ಮೂವಿ ಶೂಟಿಂಗ್ಸ್ ಎಲ್ಲ ಆಗುತ್ತೆ. ಸೊ ಪವರ್ಫುಲ್ ದೇವತೆ ಅಂತಲೇ ಹೇಳ್ಬೋದು. ದೇವತೆಗೆ ಗ್ರಾಮ ದೇವತೆಗೆ ಮುಡ್ಲಕ್ಕಿ ಕೊಡೋವಂಥದ್ದು ತುಂಬ ಶ್ರೇಷ್ಠ ಅಂತಲೇ ಹೇಳ್ತೀನಿ. ನಿಮ್ಮೂರಲ್ಲೂ ಗ್ರಾಮ ದೇವತೆ ಇದ್ದರೆ ಮುಡ್ಲಕ್ಕಿ ಕೊಡೋದನ್ನ ಮರಿಬೇಡಿ. ಸೊ ಇಲ್ಲಿ ಎಲ್ಲ ಪೂಜೆ ಮಾಡಿಸ್ಕೊಂಡು ನಾವು ಊರಿಗೆ ಹೋಗೋದು. ಮೊದಲಿಗೆ ಪೂಜೆ ಮಾಡಿಸ್ಕೊಳ್ತಾ ಇದ್ದೀವಿ. ಸೊ ನೋಡಿ, ದೇವರ ಅಲಂಕಾರ ಅಂತೂ ತುಂಬ ಚೆನ್ನಾಗಿತ್ತು. ರಿಯಲಾಗಿ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಅವಸಮ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ನನಗಂತೂ ಪ್ರತಿ ಸರಿ ವರ್ಷ ಬರೋದಕ್ಕೆ ಕಾಯ್ತಾ ಇರ್ತೀನಿ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ ಒಂದು ಸರಿ ಗ್ರಾಮ ದೇವತೆಗೆ ಬೇಗ ನಮಸ್ಕಾರ ಮಾಡಿ ಒಂದು ಅಪ್ಲಿಕೇಶನ್ ಹಾಕ್ಬಂದ್ರೆ ಒಳ್ಳೇದಾಗಲಿ ಅಂತ ಹೇಳಿ ನಮಗೂ ಕೂಡ ತುಂಬ ಖುಷಿಯಾಗುತ್ತೆ. ನನ್ನ ಮಗಳಿಗಂತೂ ತುಂಬ ಖುಷಿ. ಏನಕ್ಕೇನೋ ಟೈಮ್ ಸಿಕ್ಕಾಗೆಲ್ಲ ಬೇಕಾದ್ರೆ ಇಲ್ಲೆಲ್ಲ ಸುತ್ತಾಡ್ಕೊಂಡಿರ್ಬಿಡ್ತಾಳೆ. ಇಲ್ಲಿ ಪ್ರತಿ ಸರಿ ಇದ್ದಾಗ ಅವಳು ಮಾರ್ನಿಂಗ್ ಎದ್ದ ತಕ್ಷಣವೇ ಮಾರಮ್ಮ ದೇವಸ್ಥಾನ, ಈಶ್ವರ ದೇವಸ್ಥಾನಕ್ಕೆ ತಪ್ಪಿಸ್ತಲೇ ಹೋಗ್ತಾಯಿದ್ಲು. ಸೊ ಅವಳಿಗೆ ತುಂಬಾ ಖುಷಿ ಕೊಡುವಂತಹ ಪ್ಲೇಸ್ ಇದು ಅಂತಲೇ ಹೇಳ್ಬೋದು. ಅದು ಕುಡಿಯೋಕ್ಕೆ ಆಗಲ್ಲ ಅಲ್ಲಿ. ನಾವು ಸಂಜೆ ಪೂಜೆ ಮಾಡೋ ಹುತ್ತದ ಹತ್ರ ಕ್ಲೀನ್ ಮಾಡಿ ಬರಬೇಕು. ಸೊ ಅಲ್ಲಿ ಹೋಗ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ ಬೆಳಕಿದ್ದಾಗ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ಸಂಜೆ ಮುಳ್ಳು ಕಡ್ಡಿ ಕಸ ಇರುತ್ತೆ. ಅದಕ್ಕೋಸ್ಕರ ನೋಡಿ ನಮ್ಮ ಮನೆಯವರು ಕ್ಲೀನ್ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ನಾವು ಕ್ಲೀನ್ ಮಾಡ್ತಾ ಇರ್ತೀವಿ. ಈ ವರ್ಷ ಎಲ್ಲೋ ಇವರೊಬ್ಬರು ಸಿಕ್ಕಾಕೊಂಡು ಕ್ಲೀನ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕ್ಲೀನಿಂಗ್ ಎಲ್ಲ ಮುಗಿದ್ಮೇಲೆ ನನ್ನ ಮಗಳು ಏನಿತ್ತು ಸಮಾಧಿ, ಅಲ್ಲಿ ಬಂದು ಪೂಜೆ ಮಾಡೋಣ ಅಂತ ಬಂದಿದ್ವಿ. ಈ ಥರ ನೋವು ಯಾವ ತಾಯಿಗೂ ಬೇಡ, ನನ್ನ ಶತ್ರುಗೂ ಬೇಡ. ಬಟ್ ಆ ಫೀಲಿಂಗ್ ಅಂತೂ ಇರುತ್ತೆ. ನಾನು ಪ್ರತಿ ಸರಿ ನಮ್ಮ ಅತ್ತೆ ಮನೆಗೆ ಹೋದಾಗೆಲ್ಲ ನನ್ನ ಮಗಳಿಗೆ ವಿತೌಟ್ ಮಿಸ್ ಪೂಜೆ ಮಾಡ್ಕೊಂಡು ಬರ್ತೀನಿ ಅಂತಲೇ ಹೇಳ್ಬೋದು.
ಅಂದರೆ ನನಗೇನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತಲೇ ಹೇಳ್ಬೋದು ನನ್ನ ಮಗಳಿಗೆ ಪೂಜೆ ಮಾಡೋದ್ರಿಂದ. ಸೊ ನಾವು ಅಂದರೆ ನಾನು ಹಾಸನಿಂದನೇ ಸ್ವಲ್ಪ ಅಡುಗೆ ಎಲ್ಲ ಮಾಡ್ಕೊಂಡು ತಗೊಂಡೋಗಿದ್ದೆ ಅಲ್ಲಿ ಎಡೆ ಇಕ್ಕಕ್ಕೆ ಅಂತಲೇ ಹೇಳ್ಬೋದು. ಅವಳದು ಇನ್ನೊಂದು 2 ಡೇಸಲ್ಲಿ ಬರ್ಡೇ ಇತ್ತು. ಅವಳಿಗೆ ಏನೇನು ಇಷ್ಟ ಎಲ್ಲದನ್ನು ತೊಗೊಂಡೋಗಿ ನಾನು ಪ್ರತಿ ಸರಿ ಹೋದಾಗ ಪೂಜೆ ಮಾಡ್ಕೊಬರ್ತೀನಿ. ನನ್ನ ಕೈಯಲ್ಲಿ ಆದಷ್ಟು ಮಟ್ಟರಿಗೆ ನಾನು ಪೂಜೆ ಮಾಡ್ತೀನಿ ಅಂತಲೇ ಹೇಳ್ಬೋದು. ಬಟ್ ಈ ನೋವು ಯಾರಿಗೂ ಬರಬಾರ್ದು ಅಂತ ಈ ವಿಡಿಯೋ ಮೂಲಕನೂ ಕೇಳ್ಕೊಳ್ತೀನಿ. ಪ್ರತಿ ಸರಿನೂ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತೀನಿ, ನೋವು ಅನ್ನೋದು ತುಂಬ ಕಷ್ಟ ಅನುಭವಿಸೋರಿಗೆ ಮಾತ್ರ ಗೊತ್ತಿರುತ್ತೆ. ಮೇಲೆ ಅಪವಾದಗಳನ್ನ ಮಾಡ್ತಾರೆ, ಬಟ್ ನೋವು ಅನುಭವಿಸೋರಿಗೆ ಮಾತ್ರ ಗೊತ್ತಿದೆ. ಅವ್ರ ಅಪ್ಪನೂ ಬಂದು ಪೂಜೆ ಮಾಡಿದ್ರು. ನನ್ನ ಮಗಳು ಬೈಕ್ ಓಡಿಸೋದು ನೋಡೋದೇ ಒಂದು ಚಂದ. ಗೇರ್ ಚೇಂಜ್ ಮಾಡ್ದಲ್ಲೇ ಓಡ್ಸೋಕೆ ಓಡಾಡ್ತವ್ರೆ. ಎಷ್ಟು ಲೇಟ್ ಇರ್ತಾರೆ ನ್ಯೂಟ್ಲಿಗೆ ಹಾಕಲ್ದಲ್ಲೇ. ನ್ಯೂಟ್ಲಿಗೆ ಹಾಕ ಗಾಡಿನ. ಇರು ಗಾಡಿ ಪಾಸ್ ಆಗಲಿರು. ಮಧ್ಯಾಹ್ನ ಕಡೆ ಮನೆ ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನ್ಯೂಟ್ಲಿಗೆ ಹಾಕಳೆ. ಹುಷಾರು 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 ಪಾಪು, ಹುಷಾರು. ಗಾಡಿ ಬರ್ತದೆ ಪಾಪು, ಹುಷಾರು. ಸ್ಲೋ ಬಾ. ನಿಧಾನಕ್ಕೆ ಬಾ. ಸ್ಲೋ ಸ್ಲೋ. ಅಜ್ಜಿ ಬತ್ತೈತಿಲ್ಲ, ಅಜ್ಜಿ. ಸಮಾಧಾನ ಆಯ್ತಾ? ಮಾತಾಡ್ಸಲ್ ಮಾವನು. ಕಲ್ಲಿಗೆ ಅಲ್ಲ ಓಡಿಸ್ತಾಳೆ. ಇದು ಬಂದು ನನ್ನ ಅತ್ತೆ ಮನೆಯ ಸುತ್ತಮುತ್ತ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಬಟ್ ಇಲ್ಲಿ ಮರ ಗಿಡಗಳು ತುಂಬ ಇಲ್ಲ. ಸೊ ಮನೆ ಒಳಗಡೆ ಪೂರ್ತಿಯಾಗಿ ತೋರ್ಸೋಕ್ಕಾಗಲ್ಲ. ಏನಕ್ಕೆ ಅಂತಂದರೆ ಸ್ವಲ್ಪ ಕ್ಲೀನಾಗಿ ಮಾಡಿರಲಿಲ್ಲ, ಅದಕ್ಕೋಸ್ಕರ ತೋರ್ಸೋಕ್ಕಾಗಲಿಲ್ಲ. ಇನ್ನು ನಮ್ಮ ನಾದಿನಿ ಮುದ್ದೆ ಕಟ್ತಾಯಿದ್ರು ಅಂತಲೇ ಹೇಳ್ಬೋದು. ನಾನು ಹೊರಗಡೆ ಹೋಗಿದ್ದೆ ಅಲ್ಲಿ ಸ್ವಲ್ಪ ಪೂಜೆ ಮಾಡಲಿಕ್ಕೆ ಅಂತ, ಅದಕ್ಕೆ ನಾದಿನಿ ಮುದ್ದೆ ಕಟ್ತಾಯಿದ್ದಾರೆ. ಇನ್ನು ನಾವು ಬಂದಿದ್ದಂಥದ್ದು ನಾಗರ ಪೂಜೆಗೆ ಅಂತಲೇ ಬಂದಿದ್ವಿ. ಅದ್ರ ಜೊತೆಗೆ ನನ್ನ ಮಗಳು ಪೂಜೆನೂ ಮುಗಿಸಿದ್ವಲ್ಲ. ಇದು ಸಂಜೆ ಸಮಯ ಮಾಡೋದು, ಅಂದರೆ ಗೋಧೂಳಿ ಸಮಯದಲ್ಲಿ ಶುರುವಾಗುತ್ತೆ ಪೂಜೆ. ತುಂಬ ಟೈಮ್ ನಡೆಯುತ್ತೆ ಅಂತಲೇ ಹೇಳ್ಬೋದು. ಈ ಸಾರಿ ನಾನು ವಿಡಿಯೋ ಮಾಡೋದಕ್ಕೆ ಅಂತ ದೂರ ನಿಂತ್ಕೊಂಡೆ. ಪ್ರತಿ ಸಾರಿನೂ ನಾನು ಮಾಡ್ತಾಯಿದ್ದೆ ಕೆಲಸನ. ಸೊ ಈ ಸಾರಿ ಸ್ವಲ್ಪ ದೂರ ನಿಂತ್ಕೊಂಡು ನೋಡ್ತಾ ಇದ್ದೆ ಅಂತಲೇ ಹೇಳ್ಬಹುದು. ಎಲ್ಲ ಸೇರಿ ನಾವೇನು ಅಣ್ಣ ತಮ್ಮದಿರಿದ್ದೀವಿ, ಅವರೆಲ್ಲರೂ ಸೇರಿ ಕುತ್ಕೊಂಡು ಮಾಡೋ ಅಂಥದ್ದೇ ನಾಗರ ಹಬ್ಬ. ಇದ್ರ ವಿಶೇಷತೆ ಏನು ಅಂತಂದರೆ ನಾವು ಇಲ್ಲಿ ಕಾಯಿ ಹೊಡೆಯಲ್ಲ, ಕರ್ಪೂರ ಹಚ್ಚಲ್ಲ, ಬದಲಾಗಿ ಬೆರಣಿಗೆ ಎಣ್ಣೆ ಹಾಕಿ ಧೂಪನ ಹಾಕ್ತೀವಿ. ಜೊತೆಗೆ ಅಡುಗೆ ಮಾಡಿ ಬಂದು ಎಡೆ ಹಿಕ್ಕಿ ತನಿ ಎರೆಯೋಂಥದ್ದು ವಿಶೇಷ ಅಂತಲೇ ಹೇಳ್ಬೋದು. ಇಲ್ಲಿ ಅಂದರೆ ನಾವಿಲ್ಲಿ ಕೇಳಿ ಶಾಸ್ತ್ರ ಕೇಳಿ ಹಿರೀಕರು ತಲೆಮಾರಿಂದ ಹಿರೀಕರು ನಡೆಸ್ಕೊಬಂದಿರೋ ರೀತಿಯಲ್ಲೇ ಇವತ್ತಿಗೂ ನಡೀತಾ ಇದೆ ಅಂತಲೇ ಹೇಳ್ಬೋದು. ನಾವೇನು ಚೇಂಜಸ್ ಅಂತ ಮಾಡ್ಕೊಂಡಿಲ್ಲ. ನೋಡಿ, ಹಿರೀಕರು ಮಾಡಿರೋ ಅಂಥದ್ದೇನು ಅಂದರೆ ಒಂದು ಹಬ್ಬ ಹುಣ್ಣಿಮೆ ಅಂತ ಬಂದಾಗ ಎಲ್ಲ ಜೊತೆ ಸೇರಿ ಮಾಡೋದನ್ನೇ ಹಬ್ಬ ಹುಣ್ಣಿಮೆ ಅಂತ ಹೇಳ್ತಾರೆ. ಸೊ ಇದೊಂದು ಹಬ್ಬದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರ್ಕೊಳ್ತೀವಿ ಅನ್ನೋ ಖುಷಿಗಿಂತ ಒಬ್ರನ್ನೊಬ್ಬರು ಇಲ್ಲಿ ಯಾರೆಲ್ಲ ಮರ್ತೋಗಿರ್ತೀವಲ್ಲ, ಮಕ್ಕಳಾಗಿರ್ಬೋದು, ಚಿಕ್ಕದು ಇನ್ನೂ ಕೆಲವೊಬ್ಬೊಬ್ಬರು ಇವಾಗ ತಾನೇ ಬಂದಿರೋಂಥ ಮಕ್ಕಳುಗಳಾಗಿರ್ಬೋದು, ಎಲ್ಲರಿಗೂ ಒಂದು ಪರಿಚಯ, ಬಾಂಧವ್ಯದ ಪರಿಚಯ ಅಂತ ಆಗುತ್ತೆ. ಜೊತೆಗೆ ಎಲ್ಲ ಖುಷಿಯಿಂದ ಏನೇ ನೋವಿದ್ರೂ ಕೂಡ, ಏನೇ ಜಗಳ ಮನಸ್ತಾಪಗಳಿದ್ರೂ ಕೂಡ ಒಟ್ಟಿಗೆ ಸೇರಿ ಮಾಡೋ ಅಂಥದ್ದಕ್ಕೆ ಈ ಥರ ಹಬ್ಬಗಳು ಹರಿದಿನಗಳನ್ನ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ನಾವು ಕೂಡ ನಾಗಂಗೆ ತನಿ ಎರಿತೀವಿ, ಅದು ನಡ್ಸ್ಕೊಬಂದಿರೋದು. ಬಟ್ ನಾನಂತೂ ಬಿಡಬೇಕಾದ್ರೆ ಮಣ್ಣಲ್ಲಿ ಹಾಕ್ತೀನಿ ಅಂತಲೇ ಹೇಳ್ಬೋದು, ಹುತ್ತದೊಳಗಡೆ ಬಿಡಲ್ಲ. ಏನಕ್ಕೆ ಅಂದರೆ ಹುತ್ತದೊಳಗಡೆ ನೀವು ಹಾಲು ಹಾಕಿದಾಗ
ಹಾವುಗಳು ಏನಾದರೂ ಹುತ್ತದಲ್ಲಿದ್ದರೆ ನಾವು ಅವರಿಗೆ ತೊಂದರೆ ಕೊಟ್ಟಂಗಾಗತ್ತೆ. ಸೊ ಹಾಗಾಗಿ ನೀವು ಹಾಲು ಹಾಕಬೇಕಾದ್ರೆ ಅಲ್ಲಿ ಪಕ್ಕದಲ್ಲಿ ಹಾಕಿ, ಆದರೆ ಹುತ್ತದೊಳಗಡೆ ಹಾಕಬೇಡಿ, ಅವಕ್ಕೆ ತೊಂದರೆ ಆಗುತ್ತೆ, ಅಂದರೆ ಡಿಸ್ಟರ್ಬ್ ಆಗುತ್ತೆ ಅಂತಲೇ ಹೇಳಬಹುದು. ಇನ್ನೊಂದು ಎರಡನೇ ವಿಶೇಷ ಅಂತ ಅಂದರೆ ಇಲ್ಲಿ ಎಲ್ಲ ಊಟಕ್ಕೆ ಬಡಿಸಿ ಎಲ್ಲ ಕೂತ್ಕೊಂಡು ಊಟ ಮಾಡೋದೇ ವಿಶೇಷತೆ ಅಂತಲೇ ಹೇಳ್ಬೋದು. ಈ ಸರಿ ಅಮ್ಮ ಕೂಡ ಇದ್ದರು, ಮಗಳು ಪೂಜೆಗೆಲ್ಲ ಮುಂದೆ ನಿಂತ್ಕೊಂಡು ಮಾಡ್ತಾಯಿದ್ಲು. ಅದೇ ಖುಷಿ ಆಗ್ತಾಯಿತ್ತು. ನಾನು ದೂರದಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಸೊ ಏನಕ್ಕೆ ಅಂತಂದರೆ ಅವರಿಗೆಲ್ಲ ವೀಡಿಯೋ ಕೊಟ್ಟರೆ ವಿವರವಾಗಿ ವೀಡಿಯೋ ಮಾಡಲ್ಲ. ಸೊ ಹಾಗಾಗಿ ಇದೊಂದು ವರ್ಷ ನಾನು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ ಅಂತಲೇ ಹೇಳ್ಬೋದು. ಹಾಗೆ ಜೊತೆಗೆ ಇದರಲ್ಲಿ ವಿಶೇಷ ಮೊದಲಿಂದ ವ್ರತ ಹೇಗೆ ನಡೆಯುತ್ತೆ ಅಂತಂದರೆ ಬೆಳಗ್ಗೆಯಿಂದ ನೀರು ಕುಡಿದಲೇ ಇದ್ದು ಉಪವಾಸ ಇದ್ದು ಬೆಳಗ್ಗೆಯಿಂದ ಸಂಜೆವರೆಗೂ ಸೊ ಮನೆಯಲ್ಲಿ ಅಡುಗೆ ಮಾಡಿ ಅನ್ನ ತರಕಾರಿ ಸಾಂಬಾರು ಹೇಗೆ ಮಾಡೋದನ್ನು ಎಲ್ಲ ಥರದ ವಿಧವಾದ ತರಕಾರಿಗಳನ್ನ ತಂದು ತರಕಾರಿ ಹಾಕಿ ಸಾಂಬಾರು ಮಾಡಿ ಮತ್ತು ಎಲ್ಲ ಕಾಳುಗಳನ್ನ ನೆನೆಸಿ ಹಾಕಿ ಒಟ್ಟಿಗೆ ಒಂದು ಸಾರು ಮಾಡೋದು. ಒಗ್ಗರಣೆ ಹಾಕಂಗಿಲ್ಲ, ಹಾಗೆ ನಾವು ಮಸಾಲೆ ರುಬ್ಬಂಗಿಲ್ಲ. ಉಪ್ಪು ಖಾರ ಸ್ವಲ್ಪನೇ ಹಾಕಬೇಕು, ತುಂಬ ಖಾರ ಉಪ್ಪು ಮಾಡೋಂಗಿಲ್ಲ. ಇದು ರೂಲ್ಸ್ ಹಬ್ಬದ್ದು. ಅವತ್ತಿನ ದಿನ ಯಾರ ಮನೆಗಳಲ್ಲೂ ಊರಲ್ಲಿ ಪೂರ್ತಿ ಒಗ್ಗರಣೆ ಮಾಡಲ್ಲ, ಅಂದರೆ ಕಂಟು ಬರ್ಸಲ್ಲ ಅನ್ನೋದು ಹಿಂದಿನಿಂದ ಇದೆ. ಸೊ ಆ ಥರ ಮಾಡಿ ಅನ್ನ ಸಾಂಬಾರು ಮುದ್ದೆ ಮಾಡಿ ಎತ್ಕೊಂಡು ಬಂದು ಅದಕ್ಕೆ ಚಿಗ್ಲಿ ಮತ್ತು ಹಸಕ್ಕಿ ಟಮಟ ಮಾಡ್ತೀವಿ ಪ್ರತಿ ವರ್ಷ. ಸೊ ನಾನಂತೂ ಬರ್ತಾನೆ ಎಲ್ಲ ಮಾಡ್ಕೊಂಡು ತೊಗೊಂಡು ಬಂದಿರ್ತೀನಿ. ಅದನ್ನೆಲ್ಲ ಮಾಡ್ಕೊಂಡು ತೊಗೊಬಂದು ಎಲ್ಲ ಅಣ್ಣ ತಮ್ಮದಿರು ಸೇರಿ ಈ ರೀತಿಯಾಗಿ ಪೂಜೆ ಮಾಡ್ತೀವಿ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನಾಗಪ್ಪನ ತಾಳಿ ಅಂತ ಕೂಡ ಇರುತ್ತೆ, ಅಂದರೆ ತಲೆಮಾರಿಂದ ಬಂದಿರುವಂಥ ಅಣ್ಣ ತಮ್ಮದಿರಿಗೆ ಆ ತಾಳಿ ಇರುತ್ತೆ. ಆ ತಾಳಿನ ತೊಗೊಬಂದಿಟ್ಟು ನಾಗಪ್ಪನ ಪೂಜಿಸೋವಂಥದ್ದು ನಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಈ ಹಬ್ಬದ ವಿಶೇಷತೆ ಆಗಿರುತ್ತೆ. ನೋಡಿ, ಬೆರಣಿಗೆ ಬೆಣ್ಣೆ ಹಾಕೊಂಬಿಟ್ಟು ಧೂಪ ಹಾಕ್ತಾರಂಥದ್ದು. ಕರ್ಪೂರ ಯಾರೂ ಹಚ್ಚಿಲ್ಲ, ಹಾಗೆ ಕಾಯಿನೂ ಕೂಡ ಹೊಡೆದಿಲ್ಲ. ಇದು ತುಂಬ ವಿಶೇಷತೆ ಅಂತ ಹೇಳ್ಬೋದು. ನನಗೆ ಫಸ್ಟು ಆ್ಯಕ್ಚುಲಿ ನಾನು ಇದೆಲ್ಲ ಇರುತ್ತಾ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಕೆಲವೊಂದನ್ನು ನಂಬಬೇಕಾಗತ್ತೆ, ಕೆಲವೊಬ್ಬೊಬ್ಬರು ಖುಷಿಗೋಸ್ಕರ ಸೆಲೆಬ್ರೇಟ್ ಮಾಡಬೇಕಾಗತ್ತೆ. ಸೊ ನಾವು ಇಂದಿನವರನ್ನು ನಂಬಿಕೆನ ಉಳಿಸ್ಕೊಂಡು ಬಂದಿದ್ದೀವಿ ಅಂತಲೇ ಹೇಳ್ಬೋದು. ಪ್ರತಿಯೊಂದೂ ಅದೇ ಅವ್ರು ಏನು ಫಾಲೋ ಅಪ್ ಮಾಡಿದಾರಲ್ವ ಅದೇ ಥರ ನಾವು ಇವತ್ತಿಗೂ ಮಾಡ್ಕೊಂಡು ಬಂದಿದ್ದೀವಿ. ಸೊ ಎಲ್ಲ ಸೇರಿ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ನೀವು ಫ್ರೆಂಡ್ಸ್ ಹಬ್ಬ ಹುಣ್ಣಿಮೆ ವ್ರತ ಪೂಜೆಗಳನ್ನ ಏನೇ ಕಾಲ ಫಾರ್ವರ್ಡ್ ಆಗಿದ್ರೂ ಮರಿಬೇಡಿ, ಪೂಜೆ ಮಾಡಿ ಅಂತ ಹೇಳ್ತೀನಿ. ನಮ್ಮ ತಾವರೆಕೆರೆ ಊರಬ್ಬದಲ್ಲಿ ಜಗಮಗಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದು, ಊರು ತುಂಬ ಅಲಂಕಾರ. ಇವಾಗ ಟೈಮ್ ಆಗುತ್ತೆ ನೋಡಿ. ಆಮೇಲೆ ನಾನು ಶಶಾಂಕ್ ಅಣ್ಣನ ಬಿಟ್ಬಿಟ್ಟು ವಾಪಸ್ ಬರ್ಬೇಕು ರಿಟರ್ನ್. ನಾನು ಅಲ್ಲೇ ಇರಲ್ಲ ಬಸ್ ಸ್ಟಾಪಲ್ಲಿ. ಬಸ್ ಸ್ಟಾಪು ಅವ್ರು ಊಟನೇ ಸರಿ ಮಾಡಿಲ್ಲ. ಏನಾದರೂ ತಿನ್ಕೆ ಮನೆ ಅಷ್ಟೇ ಊಟ ಮಾಡೋದು. ಸೊ ಇವಾಗ ಹೊರಟಿದ್ದೀವಿ ನೋಡಿ. ತಾವರೆಕೆರೆ ಫುಲ್ಲು ಕಲರ್ಫುಲ್ ಆಗಿದೆ. ನಾನು ಬೆಳಗ್ಗೆಯಿಂದ ಇನ್ನು ಸಂಜೆ ನಾವು ಹೊರಟಿರೋದು 9:30 ನೈಟ್ ಅಂತಲೇ ಹೇಳ್ಬೋದು. ತಾವರೆಕೆರೆಯಿಂದ ಹೊರಟಿದ್ದು. ಸೊ ಇಲ್ಲಿವರೆಗೂ ನಾನು ವಿಡಿಯೋ ಮಾಡಿದ್ದು ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ, ನಿಮ್ಮ ಪೂರ್ತಿ ಬೆಂಬಲನ ಕೊಡಿ ಅಂತ ಹೇಳ್ತಾ ನಿಮಗೆ ಯಾವ ಥರ ವಿಡಿಯೋ ಮಾಡಿದ್ರೆ ನಾನು ನಿಮಗೆ ಖುಷಿ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ನಿಮ್ಮ ಕಮೆಂಟ್ನ ಕಳಿಸಿ ಅಂತ ಹೇಳ್ತಾ ಇದ್ದೀನಿ. ಲೈಕ್ ಮಾಡಿ, ಎಲ್ಲ ವಿಡಿಯೋ ನೋಡಿದವರು ಹಾಗೆ ಹೊಟ್ಟೋಗ್ಬೇಡಿ, ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ ಮೇಲೆ ಅಂತ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಆಲ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್.